IPL ಅಂದ್ರೆ RCBಗೆ ಇಷ್ಟು ಫ್ಯಾನ್ಸ್ ಇರುವುದಕ್ಕೆ ಕಾರಣ ಏನು? ಇದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕೆಲವರು ಟ್ರೋಫಿ ಗೆಲ್ತಾರೆ, ಇನ್ ಕೆಲವರು ಹೃದಯ ಗೆಲ್ತಾರೆ. RCB ಅಂದ್ರೆ ಇದು ಕೇವಲ ತಂಡ ಅಲ್ಲ, ಇದು ಒಂದು ಭಾವನೆ. 2008ರಲ್ಲಿ ಆರಂಭವಾದ ಈ ಪಯಣ ಎಷ್ಟೋ ಕನಸುಗಳು, ಎಷ್ಟೋ ನಿರೀಕ್ಷೆಗಳು. ಫೈನಲ್ ಬಂದಿದ್ವಿ, ಆದ್ರೆ ಟ್ರೋಫಿ ಕೈ ತಪ್ಪಿತು. ಮತ್ತೆ ಬಂದಿದ್ವಿ, ಮತ್ತೆ ಸೋತಿದ್ವಿ. ಇದು ಸೋಲಲ್ಲ, ಇದು ಒಂದು ಪರೀಕ್ಷೆ. ಈ ತಂಡದ ಶಕ್ತಿ ಇರೋದು ಇಲ್ಲಿರೋ ವ್ಯಕ್ತಿಗಳಲ್ಲಿ. ವಿರಾಟ್ ಕೊಹ್ಲಿ ಇವರು ಕೇವಲ ಒಬ್ಬ ಬ್ಯಾಟ್ಸ್ಮನ್ ಅಲ್ಲ, RCB ಅನ್ನೋ ದೇವಸ್ಥಾನಕ್ಕೆ ಮೂಲ ವಿಗ್ರಹದಂತೆ. ಮತ್ತೆ ಮಿಸ್ಟರ್ 360 ABD ಮೈದಾನದ ಮೂಲೆ ಮೂಲೆಗೂ ಕಳುಹಿಸುತ್ತಾರೆ. ಶತ್ರುಗಳಿಗೂ ಇವನ ಮೇಲೆ ಪ್ರೀತಿ ಹುಟ್ಟುತ್ತೆ. ಖೇಲ್ ಅಬ್ಬರಿಸಿದ್ರೆ ಸ್ಟೇಡಿಯಂನ ಗ್ಲಾಸ್ ಮಾತ್ರವಲ್ಲ, ಆಪೋಸಿಟ್ ಟೀಮ್ ಧೈರ್ಯ ಕೂಡ ಪುಡಿಯಾಗುತ್ತದೆ. RCBಗೆ ರಾಜರು ಬದಲಾಗಬಹುದು, ಆದರೆ ಈ ಸಾಮ್ರಾಜ್ಯದ ಗತ್ತು ಯಾವತ್ತೂ ಬದಲಾಗೋದಿಲ್ಲ. ಬೇರೆ ಟೀಮ್ ಫ್ಯಾನ್ಸ್ ಕಪ್ ನೋಡಿ ಪ್ರೀತಿ ಮಾಡ್ತಾರೆ, ಆದರೆ RCB ಫ್ಯಾನ್ಸ್ ನಾವು ಈ ಜರ್ಸಿಯನ್ನು ಪ್ರೀತಿ ಮಾಡ್ತೀವಿ, ಆ ಲೋಗೋ ಮೇಲಿರೋ ಸಿಂಹವನ್ನು ಪ್ರೀತಿ ಮಾಡ್ತೀವಿ. ಅಷ್ಟು ಬಿಟ್ಟರೆ ಯಾವುದೋ ಮ್ಯಾಚ್ ಗೆದ್ದಿದೆ ಅದಕ್ಕೆ ಸಪೋರ್ಟ್ ಮಾಡೋಣ ಅಂತ ಅಭಿಮಾನಿಗಳು ಮೈಂಡ್ ಚೇಂಜ್ ಮಾಡಿಕೊಳ್ಳುವುದಿಲ್ಲ. ಟ್ರೋಫಿ ಅನ್ನೋದು ಒಂದು ವಸ್ತು, ಆದರೆ ಲಾಯಲ್ಟಿ ಅನ್ನೋದು ಒಂದು ಸಂಸ್ಕಾರ. ಅದು RCB ಫ್ಯಾನ್ಸ್ಗೆ ಹುಟ್ಟುತ್ತಾ ಬಂದಿದೆ. 2025ನೇ ಸಾಲಿನಲ್ಲಿ ಗೆಲುವು ಸಾಧಿಸಿದರು. ಅಂದು ಇಡೀ ಬೆಂಗಳೂರು ದೀಪಾವಳಿ ಹಬ್ಬವನ್ನು ಆಚರಿಸಿತು. ಆ ಚಿನ್ನದ ಟ್ರೋಫಿ ಎಷ್ಟೋ ವರ್ಷಗಳ ಕನಸಾಗಿತ್ತು. ಇಡೀ ಕ್ರಿಕೆಟ್ ಲೋಕವೇ ಎದ್ದು ನಿಂತು ಸಲಾಂ ಮುಡಿಯಿತು. RCBಗೆ ಗೆಲುವು ಅನ್ನೋದು ಒಂದು ದಿನದ ಸಂಭ್ರಮವಲ್ಲ, ಅದು ವರ್ಷಗಳ ಕಾಲ ಕಾದಿರೋ ಕೋಟಿ ಅಭಿಮಾನಿಗಳ ಭಾವೋದ್ವೇಗದ ಸ್ಫೋಟ. ನೀವು ನಿಜವಾದ RCB ಫ್ಯಾನ್ ಆಗಿದ್ರೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ತಲುಪಿಸಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ RCB ಅಂತ ಕಮೆಂಟ್ ಮಾಡಿ. ನಿಮ್ಮ ಎಲ್ಲ RCB ಫ್ಯಾನ್ಸ್ಗೆ ಈ ವಿಡಿಯೋ ಶೇರ್ ಮಾಡಿ. ಜೈ RCB, ಜೈ ಕರ್ನಾಟಕ.